ಹಾಯ್ ಹಲೋ ನಮಸ್ಕಾರ. ಈ ಒಂದು ಟ್ಯೂಬ್ ರೋಸ್ ಅಥವಾ ಸುಗಂಧರಾಜ ಹೂವಿನಿಂದ ಈ ಸುಂದರವಾದ ವೇಣಿಯನ್ನು ಹೇಗೆ ಮಾಡೋದು ಅಂತ ಈ ವಿಡಿಯೋನಲ್ಲಿ ನೋಡೋಣವಾ. ಟ್ರಸ್ಟ್ ಮೀ, ಇಟ್ಸ್ ವೆರಿ ಸಿಂಪಲ್ ಆ್ಯಂಡ್ ವೆರಿ ಈಸಿ ಟು ಮೇಕ್. ಮೊದಲಿಗೆ ಒಂದು ದಪ್ಪ ದಾರಾನ ತಗೊಂಡು ಅದರಲ್ಲಿ ಈ ಥರ ಗೋಲ್ಡ್ ಬೀಡ್ಸನ್ನು ಪೋಣಿಸ್ಕೋಬೇಕಾಗತ್ತೆ. ಇದು ನಾರ್ಮಲ್ ಗೋಲ್ಡ್ ಬೀಡ್ಸೇನೆ ಫ್ಯಾನ್ಸಿ ಸ್ಟೋರಲ್ಲಿ ನಿಮಗೆ ಈಸಿಯಾಗಿ ಸಿಕ್ಬಿಡತ್ತೆ. ಈ ಗೋಲ್ಡ್ ಬೀಡ್ಸನ್ನು ಪೋಣಿಸ್ಕೊಂಡಿದ ನಂತರ ನಾನಿಲ್ಲಿ ತೋರಿಸ್ತಿರೋ ರೀತಿ ನೀವು ಅದನ್ನು ಲೂಪ್ ರೀತಿಯಲ್ಲಿ ಗಂಟನ್ನು ಹಾಕ್ಕೋಬೇಕಾಗತ್ತೆ. ಈ ಒಂದು ಲೂಪ್ ನಾಟ್ಸನ್ನು ಎರಡೂ ಸೈಡಲ್ಲೂ ಹಾಕ್ಕೊಳ್ಬೇಕಾಗತ್ತೆ. ಅಂದರೆ ಎರಡೂ ತುದಿಗಳಲ್ಲೂ ನಿಮಗೆ ಈ ರೀತಿ ಗಂಟನ್ನು ಹಾಕಿ ಇಟ್ಕೋಬೇಕು. ಇಲ್ಲಿ ತೋರಿಸ್ತಿರೋ ರೀತಿ ಸ್ಟೆಪ್ಸನ್ನು ಫಾಲೋ ಮಾಡಿ, ಇಟ್ ವಿಲ್ ಬಿ ಈಸಿ ಟು ಮೇಕ್. ಈಗ ಇಲ್ಲಿ ತೋರಿಸ್ತಿರೋ ರೀತಿ ಒಂದೇ ಒಂದು ತುದಿ ಭಾಗ ತಗೊಂಡು ಅದಕ್ಕೆ ಒಂದು ಎಕ್ಸ್ಟ್ರಾ ದಾರದ ಪೀಸನ್ನು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಈಗ ಇಲ್ಲಿ ತೋರಿಸ್ತಿರೋ ರೀತಿ ಒಂದು ಸಪೋರ್ಟ್ಗೋಸ್ಕರ ನಾನು ಅಕ್ಕಿ ಕಾಳು ಹಾಕಿರುವಂಥ ಒಂದು ಬಾಕ್ಸನ್ನು ತಗೋತಿದ್ದೀನಿ. ಈ ಬಾಕ್ಸ್ ಹೂ ಕಟ್ಟಬೇಕಾದ್ರೆ ಸಪೋರ್ಟ್ಗೋಸ್ಕರ ಅಷ್ಟೇ. ಈಗ ಇಲ್ಲಿ ತೋರಿಸ್ತಿರೋ ರೀತಿ ಎರಡು ದಾರಗಳ ಮಧ್ಯೆ ಈ ಒಂದು ಸುಗಂಧರಾಜ ಹೂಗಳನ್ನು ಜೋಡಿಸ್ಕೋಬೇಕು. ಒಂದು ಸಲಕ್ಕೆ ಎರಡು ಸುಗಂಧರಾಜ ಹೂಗಳನ್ನು ಜೋಡಿಸ್ಕೊಳ್ಳಿ. ಅದ್ರ ಜೊತೆಗೆ ಈ ಗೋಲ್ಡ್ ಬೀಡನ್ನು ಅದರ ಮೇಲೆ ಬರೋ ರೀತಿ ಇಟ್ಕೊಂಡು ನೀವು ದಾರಾನ ಒಂದು ಲೂಪ್ ರೀತಿನಲ್ಲಿ ಗಂಟನ್ನು ಹಾಕೋಬೇಕಾಗತ್ತೆ. ನಿಮಗೆ ಯಾವ ಲೆಂತ್ ಬೇಕಿರುತ್ತೋ ಅಷ್ಟು ಲೆಂತ್ಗೆ ದಾರ ಮತ್ತು ಬೀಡ್ಸನ್ನು ರೆಡಿ ಮಾಡಿಟ್ಕೊಳ್ಳಿ. ಹೂವು ಮತ್ತು ಮಣಿಗಳನ್ನು ಜೋಡಿಸ್ಕೊಂಡು ಈ ರೀತಿಯಾಗಿ ಕಟ್ಕೊಳ್ತಾ ಹೋಗಬೇಕಾಗತ್ತೆ. ಈ ರೀತಿ ಕಟ್ಟಿರುವಂಥ ಹೂವು ಒಂದು ಆರ್ಚ್ ಶೇಪಲ್ಲಿ ರೆಡಿ ಆಗುತ್ತೆ. ಈ ಒಂದು ವೇಣಿಯನ್ನು ನೀವು ಫೋಟೋಗಳಿಗೆ ಹಾರ ರೀತಿನಲ್ಲಾದರೂ ಹಾಕ್ಬೋದು. ಕಾಮಾಕ್ಷಿ ದೀಪಕ್ಕೆ ಬೇಕಿದ್ರೆ ಅಲಂಕಾರವಾಗಿಯೂ ಯೂಸ್ ಮಾಡ್ಬೋದು, ಅಥವಾ ತಲೆಗೆ ಮುಡ್ಕೊಳ್ಳೋಕ್ಕೂ ಸಹ ಯೂಸ್ ಮಾಡ್ಕೋಬೋದು. ನಿಮಗೆ ಹೂವಿನ ಲೆಂತು ಸಾಕು ಅಂತ ಅನ್ನಿಸ್ದಾಗ ಒಂದು ಎಕ್ಸ್ಟ್ರಾ ಗಂಟನ್ನು ಹಾಕ್ಕೊಂಡು ದಾರಾನ ಕಟ್ ಮಾಡ್ಕೊಳ್ಬೇಕಾಗತ್ತೆ. ಮತ್ತೆ ತುದಿಯನ್ನು ಗಂಟಿಂದ ಸೆಕ್ಯೂರ್ ಮಾಡಿ ಹೂವಿನ ತುದಿ ಭಾಗನ ಈ ರೀತಿ ಕಟ್ ಮಾಡ್ಕೊಳ್ಳಿ. ಈಗ ಈ ಸುಂದರವಾದ ಸುಗಂಧರಾಜ ಹೂವಿನ ಈ ಒಂದು ವೇಣಿ ರೆಡಿ ಆಯಿತು. ನಿಮಗೆ ಈ ಒಂದು ವೇಣಿ ಹೇಗೆ ಅನ್ನಿಸ್ತು ಅಂತ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸ್ಟೇ ಟ್ಯೂನ್ಡ್. ನಮಸ್ಕಾರ.